ಕೈಗಾರಿಕೆ ಪ್ರದೇಶಗಳಲ್ಲಿ ಜಾಸ್ತಿ ಇದ್ರೋ ಅಲ್ಲಿ ಉಡಾನ್ ಸ್ಕೀಮಲ್ಲಿ ಒಂದು ಏರ್ಪೋರ್ಟ್ಸ್ ಮಾಡಬೇಕು ಅಂತ ಒಂದು ಸ್ಕೀಮ್ ಇದೆ. ಅದಕ್ಕೆ ನಾವೇನಂದರೆ ಆಲ್ರೆಡಿ ವೀರಾಪುರದಲ್ಲಿ DRDOದೊಂದು ಇದಿದೆ, ಏರ್ಪೋರ್ಟ್ ಇದೆ. ಅದನ್ನು DRDO ಅವರು ಉಪಯೋಗಿಸ್ಕೊಳ್ತಿದ್ದಾರೆ. ಮತ್ತೆ ಇನ್ನೊಂದು ಮಾಡಬೇಕಂದ್ರೆ ಸುಮಾರು 2,000 ಇಂದ 2,500 ಎಕರೆ ಜಮೀನು ಬೇಕು. ಅದಾಗಲಿಲ್ಲ ಅಂದರೆ ರಾಜನಾಥ್ ಸಿಂಗ್ ಅವ್ರಿಗೆ ಮೊನ್ನೆ ಏನು ಹೋದ ವಾರ ಸಿಕ್ಕಿದಾಗ ಏನು ಮಾತಾಡಿದೆ ಅಂದರೆ, ಏನು ನೀವು DRDO ಏರ್ಪೋರ್ಟ್ನ ಯೂಸ್ ಮಾಡ್ತಾಯಿದ್ದೀರೋ ಅದನ್ನ ಏನಾದರೂ ಪಬ್ಲಿಕ್ಗೆ ಯೂಸ್ ಕೊಡೋಕ್ಕಾಗುತ್ತಂದರೆ ನಿಮ್ಮದು ಅಲ್ಲಿ ಆ ರೂಲ್ಸು ರೆಗ್ಯುಲೇಷನ್ಸ್ ಏನು ನೋಡ್ಕೊಂಡು ಜನನ ಪಬ್ಲಿಕ್ನ ಬಿಡೋಕ್ಕಾಗುತ್ತೋ ಇಲ್ಲೋ ನೋಡಿಕೊಂಡು ಅದನ್ನೇ ಉಡಾನ್ ಸ್ಕೀಮಲ್ಲಿ ಮಾಡಿಕೊಡಿ ಅಂತ ನಾನು ಏನು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರನ್ನು ಮತ್ತು ರಾಜನಾಥ್ ಸಿಂಗ್ ಅವರಿಬ್ಬರನ್ನು ಮಾತಾಡಿದ್ದೀನಿ. ಸರ್ ಆಲ್ರೆಡಿ ಏರ್ಪೋರ್ಟ್ ಇದೆಯಲ್ಲ, ಏರ್ ಸ್ಟ್ರಿಪ್ ಇದೆಯಲ್ಲ, ಏರ್ ಸ್ಟ್ರಿಪ್ ಆಲ್ರೆಡಿ ಇದೆ, ಅದನ್ನೇ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಅದೇ DRDOದು ಏನಿದೆಯೋ ಅದಕ್ಕೆ ನೀವು ಏನಾದರೂ ಪರ್ಮಿಷನ್ ಕೊಟ್ಟರೆ ಸಿವಿಲಿಯನ್ಸ್ಗೆ ಪರ್ಮಿಷನ್ ಕೊಟ್ಟರೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಮತ್ತೆ 2,000 ಎಕರೆ ಜಮೀನು ಅಕ್ವೈರ್ ಮಾಡಿಕೊಂಡು ಇದೆಲ್ಲ ಮತ್ತೆ ಪ್ರಾಬ್ಲಮ್ ಆಗಿ ಕೂತ್ಕೊಳ್ಳುತ್ತೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಏರ್ ಸ್ಟ್ರಿಪ್ ಇದೆ, ಅದನ್ನೇ ಯೂಸ್ ಮಾಡೋಕ್ಕಾಗುತ್ತೇನೋ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರು ಮತ್ತು ನೀವು ಕೂತ್ಕೊಂಡು ಮಾತಾಡಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಅವರು ನಾನು ಮತ್ತೆ ಅದೇ ಜನವರಿಯಲ್ಲಿ ಇಲ್ಲಾಂದರೆ ಫೆಬ್ರವರಿಯಲ್ಲಿ ಹೆಲಿಕಾಪ್ಟರ್ ಡಿವಿಷನ್ದು ಏನು ಒಂದು ಜನವರಿ ಮತ್ತು ಫೆಬ್ರವರಿಯಲ್ಲಿ ಇನಾಗ್ರೇಷನ್ ಮಾಡಬೇಕು ಅಂತಿದ್ದಾರೋ ಅದಕ್ಕೆ ದಯವಿಟ್ಟು ಬನ್ನಿ ಅಂತ ಹೇಳಿದ್ದೀನಿ. ಅದು ಏನಾದರೂ ಅಫಿಷಿಯಲ್ಲಾಗಿ ನಮ್ಮ ಟಾಟಾ ಅವರು ಮತ್ತು ಬೋಯಿಂಗ್ ಅವರು ಪರ್ಮಿಷನ್ ಅಂದರೆ ಒಂದು ಇನಾಗ್ರೇಷನ್ಗೆ ಬನ್ನಿ ಅಂತ ಆಹ್ವಾನ ಕೊಟ್ಟರೆ ಬಂದೇ ಬರ್ತಾರೆ. ಅದನ್ನು ನಾನು ಅವ್ರನ್ನೂ ಮಾತಾಡ್ತೀನಿ. ಅದು ಬಂದಾಗ ಹಂಗೆ DRDOದು ಇದನ್ನು ತೋರಿಸಿದ್ರೆ ಆವಾಗ ಸಿವಿಲ್ ಏವಿಯೇಷನ್ ಯಾರಾದರೂ ಮಿನಿಸ್ಟ್ರನ್ನ ಅಂದರೆ ಅವ್ರ ಪರವಾಗಿ ಯಾರಾದರೂ ಒಬ್ರು ಕಳಿಸಿದ್ರೆ ಆವಾಗ ಅದನ್ನು ನೋಡಿ ಮಾಡ್ಬೋದು ಅಂತ ಒಂದು ನಿಟ್ಟಿನಲ್ಲಿ ನಾನು ಹೇಳಿರೋದು. ಬೆಮ್ಮೆಲ್ ಹೆಲಿಪ್ಯಾಡ್ ಇದೆ, ಹೆಲಿಪ್ಯಾಡ್ದು ಏನು ಪ್ರಾಬ್ಲಮ್ ಇಲ್ಲ. ಹೆಲಿಪ್ಯಾಡ್ ಇವಾಗ ನೀವು ದೇವರಾಜ ಮೆಡಿಕಲ್ ಕಾಲೇಜ್ ಹತ್ರ ಮಾಡ್ಬೋದು. ಇವಾಗ ಸ್ಟೇಟ್ ಗೌರ್ಮೆಂಟ್ ಅವ್ರೇನೋ ನಮ್ಮ ಶಾಸಕರು ಹೆಲಿಪ್ಯಾಡು ಒಂದು ಮಾಡಿಸ್ಬೇಕು, ಹೊಸದು IB ಮತ್ತು ಹೆಲಿಪ್ಯಾಡು ಎಲ್ಲ ಮಾಡಿಸ್ಬೇಕು ಅಂತ ಏನೋ ಅಂತ ಇದ್ರು. ಹೆಲಿಪ್ಯಾಡ್ದೇನೋ ಇಶ್ಯೂ ಆಗಲ್ಲ. ಏರ್ಪೋರ್ಟ್ದು ಒಂದು ಬೇಕು ಅಂದರೆ ಇವಾಗ ನಾವು ಬೆಂಗಳೂರಿಗಂತ ಏನು ಬೇಕಾಗಿಲ್ಲ, ಬೆಂಗಳೂರಿಗೆ 1 ಅವರಲ್ಲಿ ಹೊಟ್ಟೋಗ್ಬೋದು. ಬಟ್ ಬೇರೆ ಎಲ್ಲಾದರೂ ಹೋಗ್ಬೇಕಂದ್ರೆ ಅದನ್ನು ಇದು ನೋಡಬೇಕಲ್ಲ, ಎಷ್ಟು ಜನ ಏರೋಪ್ಲೇನ್ ಉಪಯೋಗಿಸ್ತಾರೆ ಎಲ್ಲಾದರೂ ಹೋಗ್ಬೇಕಂದ್ರೆ ಅದನ್ನೆಲ್ಲ ಸರ್ವೆ ಮಾಡಿ ಮಾಡ್ತಾರೆ.